ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತೇನೆ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ಶತಭಿಷ ನಕ್ಷತ್ರದವರ ಸ್ವಭಾವ ಯಾವ ರೀತಿ ಇರುತ್ತೆ, ಅವರ ಗುಣಲಕ್ಷಣಗಳೇನು, ಯಾವ ವಿಚಾರವನ್ನು ಸ್ವಲ್ಪ ಮೈಗೂಡಿಸ್ಕೊಂಡ್ರೆ ಯಥೇಚ್ಛವಾಗಿ ಲಾಭವನ್ನು ಕಾಣುವಂತರಾಗ್ತಾರೆ, ಯಾವ ವಿಚಾರ ಸಂಕಷ್ಟವನ್ನು ತಂದುಕೊಡುತ್ತೆ, ಯಾಕೆ ಅವರೆಲ್ಲ ಕೆಲಸಗಳು ತುಂಬ ಸ್ಲೋ ಪ್ರೋಸೆಸ್ಸು, ತುಂಬ ಶತಭಿಷ ನಕ್ಷತ್ರನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟವಾಗುತ್ತೆ ಅಂತ ಯಾಕೆ ತುಂಬ ಜನ ಅಂತಾರೆ, ಯಾವಾಗ ಅಷ್ಟೊಂದು ಕೋಪತಾಪ ಜಾಸ್ತಿ, ಎಲ್ಲವನ್ನು ಕೂಡ ಈ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ. ಶತಭಿಷ ನಕ್ಷತ್ರ 4 ಪಾದಗಳು ಬರತಕ್ಕಂಥದ್ದು ಕುಂಭರಾಶಿಯಲ್ಲೇ. ಇನ್ನು ಶತಭಿಷ ನಕ್ಷತ್ರದ ಸ್ವಭಾವ ಗಣ ಯಾವುದಪ್ಪ ಬರುತ್ತೆ ಅಂದರೆ ರಾಕ್ಷಸ ಗಣಕ್ಕೆ ಬರತಕ್ಕಂಥವ್ರು. ಕೋಪತಾಪ ಜಾಸ್ತಿ, ಸ್ಟ್ರೈಟ್ ಫಾರ್ವರ್ಡ್, ಏನು ನೇರದಿಟ್ಟ ನಿರಂತರವಾಗಿ ಹೇಳ್ಬಿಡ್ತಾರಪ್ಪ, ಮುಚ್ಚುಮರೆನೇ ಮಾಡಲ್ಲ. ಆ 27 ನಕ್ಷತ್ರ ಯಾವುದೋ ನಕ್ಷತ್ರಗಳು ಕೆಲವರು ಅಂತಂದ್ರೆ ಶತಭಿಷ ನಕ್ಷತ್ರರು ಕೂಡ ಒಬ್ಬರು ನೇರವಾಗಿ ಮಾತಾಡ್ತೀರಿ. ಇನ್ನು ನಿಮ್ಮ ನಕ್ಷತ್ರ ದೇವತೆ ಯಾವುದಪ್ಪ ಅಂದರೆ ರಾಹು ಗ್ರಹ. ನಿಮ್ಮೆಲ್ಲ ಕೆಲಸಗಳು ಸ್ಲೋ, ನಿಧಾನ, ಮಂದಗತಿ ನಿಮ್ಮದು. ಯಾವುದು ಕೂಡ ಅಂದುಕೊಂಡಿರತಕ್ಕಂಥ ಕೆಲಸಗಳು ಅಂದುಕೊಂಡಿರತಕ್ಕಂಥ ಸಮಯದಲ್ಲಿ ಈಡೇರೋದಿಲ್ಲ. ಎಲ್ಲ ಮಂದಗತಿ, ನಿಧಾನ. ನಿಮಗೆ ಅನ್ನಿಸ್ಬಿಡ್ಬೇಕು, ಯಾಕೆಲ್ಲ ಕೆಲಸಗಳು ತುಂಬ ಸ್ಲೋ ಆಗ್ತಾ ಇದೆ, ಯಾಕೆ ಇಷ್ಟೊಂದು ಎಳ್ದಾಡುತ್ತೆ, ಯಾವ ಕೆಲಸ ಕಾರ್ಯ ಕೈ ಹಾಕಿದ್ರು ಕೂಡ ಸಕ್ಸಸ್ ಯಾಕೆ ಆನ್ ಟೈಮ್ ನೋಡೋಕ್ಕೆ ಸಾಧ್ಯವಾಗ್ತಾ ಇಲ್ಲ, ಎಷ್ಟೇ ಪರಿಶ್ರಮ ಹಾಕಿದ್ರು ಕೂಡ ಸಕ್ಸಸ್ ಸಿಗುತ್ತೆ, ಆ ಸಿಗೋಷ್ಟರಲ್ಲಿ ಸಕ್ಸಸ್ ಎಂಜಾಯ್ ಮಾಡೋ ಮೂಡೆ ಹೊಟ್ಟೋಗ್ಬಿಡುತ್ತೆ. ಅಂದರೆ ನಿಮ್ಮ ಮೈಂಡ್ಸೆಟ್ ಅಷ್ಟು ಹಾಳಾಗ್ಬಿಟ್ಟಿರ್ತಾರೆ. ಯಾಕೆ ಅಂಥೇಳಿ ತುಂಬ ಸಲ ಕೊರಗಿದ್ದೀವಿ. ಇನ್ನು ಈ ಶತಭಿಷ ನಕ್ಷತ್ರದಲ್ಲಿ ಒಂದು ಮಗು ಜನನವಾದಾಗ, ಅಂದರೆ ಅದೊಂದು ಮಗು ಜನನವಾದ ಈ ನಕ್ಷತ್ರದಲ್ಲಿ ಆ ಮಗುವಿಗೆ ಯಾವ ಹೆಸರನ್ನ ಇಡಬೇಕಪ್ಪ ಅಂತ ನೋಡೋದಾದರೆ ಪ್ರಮುಖವಾಗಿ ಗೋ, ಸಾ, ಸಿ, ಸು ಈ ಅಕ್ಷರದಲ್ಲಿ ಮಗುವಿಗೆ ಹೆಸರನ್ನ ಇಟ್ಟರೆ, ಈ ಹೆಸರಲ್ಲಿ ನಾಮಕರಣಗಳನ್ನು ಮಾಡಿದ್ರೆ ಖಂಡಿತ ಶುಭ ಲಾಭದಾಯಕ ಯಥೇಚ್ಛವಾಗಿ ಸಿಗುತ್ತೆ. ಪ್ರಮುಖವಾಗಿ ಈ ನಕ್ಷತ್ರದಲ್ಲಿ ಹುಟ್ಟತಕ್ಕಂಥವರು ಬಹಳ ದೃಢ ನಿರ್ಧಾರಗಳನ್ನು ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಳುವಂಥವ್ರು. ಆತುರ ನಿರ್ಧಾರಗಳು ತೆಗೆದುಕೊಳ್ಳೋದಿಲ್ಲ. ತುಂಬ ಪೇಷನ್ಸ್ ಇರುತ್ತೆ, ಕಾಯ್ತಾರೆ, ಕಾಮಾಗಿ ಯೋಚನೆ ಮಾಡ್ತಾರೆ, ಸರಿ ಯಾವುದು ತಪ್ಪು ಯಾವುದು ಅಂತ ತಿಳ್ಕೊಳ್ತಾರೆ, ತದನಂತರ ಡಿಸಿಷನ್ ತೆಗೆದುಕೊಳ್ತಾರೆ. ಪ್ರೋವೋಕ್ ಆಗೋದಿಲ್ಲ, ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಿಲ್ಲ, ತಾಳ್ಮೆಯಿಂದ ಜಾಣ್ಮೆಯ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಇನ್ನು ಈ ನಕ್ಷತ್ರದವರು ಸದಾಕಾಲ ಉತ್ಸಾಹಶೀಲಿಗಳು, ತುಂಬ ಆ್ಯಕ್ಟಿವ್ ಇರ್ತಾರೆ. ಯಾವುದೇ ಕೆಲಸ ಕಾರ್ಯಗಳನ್ನು ಕೊಟ್ಟರು ನಾನು ಮಾಡ್ತೀನಪ್ಪ, ಅದನ್ನು ನಾನು ಕಂಪ್ಲೀಟ್ ಮಾಡ್ಕೊಳ್ತೇನೆ. ಕಲ್ತಿಲ್ಲ ಅಂದರೂ ಪರವಾಗಿಲ್ಲ, ನಾನು ಕಲ್ತ್ಬಿಟ್ಟು ಮಾಡ್ತೀನಿ ಬಿಡು, ಯಾಕೆ ನಂಗೆ ಸಂಕೋಚ ಪಟ್ಕೊಳ್ಬೇಕು. ಕೆಲಸ ಕಲಿಯೋದಕ್ಕೆ ಇವರು ಸಂಕೋಚನೆ ಪಟ್ಕೊಳ್ಳೋದಿಲ್ಲ. ಗೊತ್ತಿಲ್ಲ ಅಂದರೂ ಖಂಡಿತ ಕೆಲಸ ಕಲಿತೆ ಮುಂದುವರಿತಾರೆ. ಧೈರ್ಯಶಾಲಿಗಳು, ಧೈರ್ಯವಂತರು ಇವರು. ಯಾವುದೇ ಕೆಲಸ ಕಾರ್ಯಗಳನ್ನು ಎಂಥದೇ ಸಂದರ್ಭದಲ್ಲಿ ಇವರು ಬಿಟ್ಟುಕೊಟ್ಟರು ಕೂಡ ಯಾರೂ ನಿಭಾಯಿಸೋಕ್ಕಾಗ್ತಾ ಇಲ್ವಾ, ಶತಭಿಷ ನಕ್ಷತ್ರದವ್ರು ಕೇಳ್ಕೊಡಿ, ಖಂಡಿತ ಆ ಕೆಲಸವನ್ನು ಕಂಪ್ಲೀಟ್ ಮಾಡಿಕೊಡ್ತಾರೆ. ಧೈರ್ಯವಾಗಿ ಮುನ್ನುಗ್ಗತಕ್ಕಂಥವರು, ಸಾಹಸ ಪ್ರಿಯರು, ಒಳ್ಳೆಯ ಸಾಹಸಗಳನ್ನು ತುಂಬ ಚೆನ್ನಾಗಿ ಕರಗತ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿರತಕ್ಕಂಥವ್ರು ಇವರು. ಮತ್ತು ಬಹುಜನ ಪ್ರಿಯರು, ಎಲ್ಲರಿಗೂ ಬೇಕಾದವರು. ಸ್ಟ್ರೈಟಾಗಿ ಮಾತಾಡಿದ್ರು ಕೂಡ ಮನಸ್ಸಲ್ಲಿ ಏನು ಇಟ್ಕೊಳ್ಳೋಲ್ಲ, ಹೇಳ್ಬಿಡ್ತಾನೆ. ಸೊ ನಂಬೋದು, ಜನ ನಿಮ್ಮನ್ನು ನಂಬ್ತಾರೆ ಈಸಿಯಾಗಿ. ಆ ನಂಬಿಕೆಯನ್ನು ಉಳಿಸ್ಕೊಳ್ಳಿ, ಖಂಡಿತ ಶುಭ ಲಾಭ ಜಾಸ್ತಿ ಆಗುತ್ತೆ. ಅದೇ ರೀತಿ ಈ ನಕ್ಷತ್ರದವರು ಸದಾಕಾಲ ಮಾಡತಕ್ಕಂಥ ಕೆಲಸ ಕಾರ್ಯ ವ್ಯಾಪಾರದಲ್ಲಿ ಉತ್ತಮ ಹೆಸರನ್ನು ಸಂಪಾದನೆ ಮಾಡ್ತಾರೆ. ಉತ್ತಮ ನೇಮ್ ಫ್ರೇಮ್ಗಳಿಗೋಸ್ಕರ ತುಂಬ ಚೆನ್ನಾಗಿ ಹೊಡೆದಾಡ್ತಾರೆ, ಆಗ ಅದನ್ನು ಕಟ್ಕೊಳ್ತಾರೆ ಕೂಡ. ಹೌದು, ಯಾವುದೇ ವ್ಯವಹಾರಗಳನ್ನು ಕೊಟ್ಟರು ಕೂಡ ಲಾಸ್ ಇಲ್ಲದೆ ಆ ವ್ಯವಹಾರನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡು ಜೀವನ ಕಟ್ಕೊಳ್ಬೋದು, ಈಸಿಯಾಗಿ ನೋಡಿಕೊಂಡು ಮಾಡ್ಕೊಂಡು ಕೊಟ್ಕೊಳತಕ್ಕಂಥವ್ರು. ಅಭಿವೃದ್ಧಿಯನ್ನು ಹೊಂದತಕ್ಕಂಥವರು ಜೀವನದಲ್ಲಿ. ಮನಸ್ಸಿಗಿರತಕ್ಕಂಥ ಎಲ್ಲ ಬೇಜಾರನ್ನು ಬದಿಗೊತ್ತಿ ನಾನಾ ಆಲೋಚನೆಗಳನ್ನು ಮನಸ್ಸಿಗೆ ಇವರೇ ತೆಗೆದುಕೊಂಡು ಅದನ್ನು ಇಂಪ್ರೂವ್ಮೆಂಟ್ ಮಾಡ್ತಾರೆ ಪಾಸಿಟಿವ್ಲಿ. ತುಂಬ ಪ್ಲಸ್ ಪಾಯಿಂಟ್ ಇದು. ಶತ್ರುಗಳ ವಿರುದ್ಧ ಸದಾಕಾಲ ಹೋರಾಡಿ ಅವರ ವಿರುದ್ಧ ಜಯತ್ವವನ್ನು ಕೂಡ ಪ್ರಾಪ್ತಿ ಮಾಡ್ಕೊಳ್ತಾರೆ. ಅದು ಈಸಿ ಅಲ್ಲ ಶತ್ರುಗಳ ವಿರುದ್ಧ ಗೆಲ್ಲೋದಕ್ಕೆ. ಈ ಶತಭಿಷ ನಕ್ಷತ್ರದವರು ಹೇಗಿರ್ತಾರಪ್ಪ ಅಂತ ಹೇಳಿದ್ರೆ, ಡೈರೆಕ್ಟ್ ಫೇಸ್ ಟು ಫೇಸ್ ಹೇಗೆ ಬೇಕಾದ್ರೆ ನಾನು ಫೇಸ್ ಮಾಡ್ತೇನೆ. ಒಂದು ಬಾರಿ ನೀನು ನನ್ನ ಹಿಂದೆ ಮಸಲತ್ತನ್ನು ಮಾಡಿದ್ರೆ ನನಗೆ ಗೊತ್ತು ನಿನ್ನ ವಿರುದ್ಧ ಯಾವ ರೀತಿ ಗೆಲ್ಲಬೇಕು, ಅಂಥದೇ ಮಾರ್ಗವನ್ನು ಅನುಸರಿಸಿ ನಾನು ಗೆಲ್ತೇನೆ. ಸೊ ನೀವು ಶತಭಿಷ ನಕ್ಷತ್ರದವ್ರ ಹತ್ರ ಯಾವುದೇ ಕಾರಣಕ್ಕೂ ಯಾವುದೇ ವಿಚಾರದಲ್ಲೂ ಕೂಡ ಘರ್ಷಣೆ ಮಾಡ್ಕೊಳ್ಬೇಡಿ. ನೀವು ಯಾವ ಲೆವೆಲ್ ನಿಂತು ಯೋಚನೆ ಮಾಡ್ತಾರೆ, ಖಂಡಿತ ಶತಭಿಷ ನಕ್ಷತ್ರದವರು ಅದೇ ಲೆವೆಲ್ ನಿಂತು ಯೋಚನೆ ಮಾಡ್ತಾರೆ. ಬೇಕಾದ್ರೆ ಯಾರು ಈ ವಿಡಿಯೋನ ಶತಭಿಷ ನಕ್ಷತ್ರದವ್ರು ನೋಡ್ತಾ ಇದ್ದೀರಾ, ನಿಮಗೆ ನೀವು ರಿಕಾಲ್ ಮಾಡ್ಕೊಳ್ಳಿ ಒಂದಷ್ಟು ಪರಿಸ್ಥಿತಿಗಳನ್ನು ಘಟನೆಗಳನ್ನು, ಖಂಡಿತ ಹೌದು ಅಂತ ಒಪ್ಕೊಳ್ತೀರಿ. ಹಾಗೆ ಈ ಶತಭಿಷ ನಕ್ಷತ್ರದವ್ರಿಗೆ ಸ್ನೇಹಿತರ ಬಳಗ ತುಂಬ ದೊಡ್ಡದಾಗಿರುತ್ತೆ. ಒಳ್ಳೆಯ ಸ್ನೇಹಿತರನ್ನು ಹೊಂದಿರ್ತಾರೆ, ಒಳ್ಳೆ ಹಿತೈಷಿಗಳಿರ್ತಾರೆ. ಇವರ ಕಷ್ಟ ಕಾಲಕ್ಕೆ ಇವರ ಸ್ನೇಹಿತರು ಜೊತೆಗೆ ಬಂದು ನಿಂತುಕೊಳ್ತಾರೆ. ನಾನಾ ರೀತಿಯ ಅಭಿವೃದ್ಧಿ ವಿಚಾರಕ್ಕೆ ಜೊತೆಗೂಡಿ ಕೆಲಸ ಕಾರ್ಯಗಳನ್ನು ಮಾಡುವಂತರಾಗ್ತಾರೆ. ಮನಸ್ಸಿನ ಒಂದಷ್ಟು ಅಭಿಲಾಷೆಗಳನ್ನು ಖಂಡಿತ ಈಡೇರಿಸ್ಕೊಳ್ತಕ್ಕಂಥವ್ರು ಇವರು.
ಯಾವಾಗಲೂ ಕೂಡ ಹೊಸತನವನ್ನು, ಹೊಸ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿನ ಹೊಂದಬೇಕು ಅಂದ್ಕೊಂಡಿರ್ತಕ್ಕಂಥವ್ರು, ಯಾವಾಗಲೂ ಮನಸ್ಸನ್ನು ಅಭಿಲಾಷೆಗಳು ಈಡೇರಬೇಕು ಅಂತ ಮನಸ್ಸಲ್ಲಿ ಸದಾಕಾಲ ಆ ಅಭಿರುಚಿ ಇಟ್ಕೊಂಡು ಕೆಲಸ ಮಾಡತಕ್ಕಂಥವ್ರು, ಹೊಸತನವನ್ನು ಹುಡುಕಿ ಅದರಲ್ಲಿ ಏನೋ ಪ್ರಯೋಗ ಮಾಡಿ ಸಕ್ಸಸ್ ಕಾಣಬೇಕು ಅಂತಿರ್ತಕ್ಕಂಥವ್ರು, ಅಂದರೆ ಎಲ್ಲ ವಿಚಾರಗಳಲ್ಲಿ ಅಭಿವೃದ್ಧಿಯನ್ನು, ಮನಸ್ಸಿನ ಅಭಿಲಾಷೆಗಳನ್ನು, ಎಲ್ಲ ಪರಿಣಾಮ ಆದಷ್ಟು ಬೇಗ ಪಡ್ಕೊಳ್ಬೇಕು ಅಂತ ಉತ್ಸಾಹದಿಂದ ಕೆಲಸ ಮಾಡ್ತಿರ್ತಾರಲ್ಲ, ಅವರಿಗೆ ಭಗವಂತ ಸದಾಕಾಲ ಅಸ್ತು ಅಂತ ಅನುಗ್ರಹ ಮಾಡಿಕೊಡ್ತಾರೆ. ಅಂಥ ಗುಣಕ್ಕೆ ಅಥವಾ ಅಂಥ ಗುಂಪಿಗೆ ಸೇರತಕ್ಕಂಥವ್ರು ಶತಭಿಷ ನಕ್ಷತ್ರದವರು. ಎಲ್ಲವನ್ನು ಪಡ್ಕೊಳ್ತಾರೆ, ಗೌರವವನ್ನು ಸಂಪಾದನೆ ಮಾಡ್ತಾರೆ ಸಮಾಜದಲ್ಲಿ. 4 ಜನ ಈತರನ್ನ ಗುರುತಿಸ್ತಾರೆ, ಈತ ಒಳ್ಳೆ ವ್ಯಕ್ತಿಯಪ್ಪ, ಅವ್ರನ್ನ ನಾವು ಚೆನ್ನಾಗಿ ಇಟ್ಕೊಳ್ಬೇಕು, ಚೆನ್ನಾಗಿ ಮಾತಾಡಿಸ್ಕೊಳ್ಬೇಕು. ಈ ಥರ ಮನಸ್ಥಿತಿಯಲ್ಲಿ ಜನಗಳನ್ನು ಎಲ್ಲ ಕಡೆ ಸರಿದಿಕ್ಕಿಗೆ ಕರ್ಕೊಂಡು ಹೋಗತಕ್ಕಂಥವ್ರು ಆಗಿರ್ತಾರೆ. ಅಂದರೆ ಎಲ್ಲವೂ ಭಗವಂತ ತುಂಬ ಚೆನ್ನಾಗಿ ನಿಮ್ಮ ಕೈಯಾರ ನಡೆಸ್ಕೊಂಡು ಹೋಗತಕ್ಕಂಥದ್ದು ಎಲ್ಲವನ್ನೂ ಕೂಡ ಕೊಟ್ಟಿದ್ದಾನೆ. ಅದನ್ನು ಯಾವ ರೀತಿ ತೆಗೆದುಕೊಂಡು ಹೋಗ್ತೀರಿ, ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀರಿ, ಅದರ ಮೇಲೆ ಜೀವನ ನಿಂತಿರುತ್ತೆ. ತಿಳಿದಿರಲಿ, ನಿಮ್ಮ ಅತಿಯಾದ ಕೋಪ, ನಿಮ್ಮ ಅತಿಯಾದ ಹೈಪರ್ ಆಕ್ಟಿವ್ನೆಸ್ ಎಷ್ಟೋ ಬಾರಿ ನಿಮ್ಮನ್ನ ಸಂಕಷ್ಟಕ್ಕೆ ಈಡು ಮಾಡಿಬಿಡುತ್ತೆ. ಹೇಳ್ತಾ ಇರ್ತೀವಿ, ಅತಿಯಾದರೆ ಅಮೃತವೂ ಕೂಡ ವಿಷವಾಗತಕ್ಕಂಥದ್ದು ಅಂತ. ಅಂದರೆ ತುಂಬ ಕೋಪತಾಪ, ನಿಮಗೆ ತಾಳ್ಮೆ ಸ್ವಲ್ಪ ಕಮ್ಮಿ, ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಇರುವೆ ಪ್ರವೋಕ್ ಆಗ್ಬಿಟ್ಟು ಏನೋ ಮಾತಾಡ್ಬಿಡ್ತೀರಿ. ಯಾವ ಥರ ಅಂತ ಹೇಳಿದ್ರೆ, ನಿರ್ಧಾರ ತಾಳ್ಮೆಗೆ ತೆಗೆದುಕೊಳ್ತೀರಿ, ಯೋಚನೆ ಮಾಡ್ತೀರಿ. ಆಡತಕ್ಕಂಥ ಮಾತಿನಲ್ಲಿ ಎಷ್ಟೋ ಸಲ ಎಡವತಕ್ಕಂಥ ಜಾಸ್ತಿ ಇರುತ್ತೆ. ಮಾತಾಡ್ಬೇಕಾದ್ರೆ ಯೋಚನೆ ಮಾಡಲ್ಲ, ಮುಂದೆ ಇರತಕ್ಕಂಥ ವ್ಯಕ್ತಿ ಬೇಜಾರು ಮಾಡ್ಕೊಳ್ಳಲ್ಲ, ಏನನ್ನೂ ಯೋಚನೆ ಮಾಡಲ್ಲ, ಪಟ್ಟಂತ ಮಾತಾಡ್ಬಿಡ್ತೀವಿ ಅನಿಸಿದ್ದನ್ನ. ಮುಂದೆ ಇರತಕ್ಕಂಥ ವ್ಯಕ್ತಿ ನಿಮ್ಮ ಅದೇ ಥರ ಮೈಂಡ್ಸೆಟ್ ತೆಗೆದುಕೊಳ್ಬೇಕು ಅಂತೇನಿಲ್ಲ ತಾನೆ, ಖಂಡಿತ ಆತ ಬೇಜಾರಾಗ್ತಾನೆ. ನಿಮ್ಮ ಕೋಪತಾಪ ಮಾತುಗಳಿಂದಲೇ ನಿಮಗೆ ಶತ್ರುಗಳು ಜಾಸ್ತಿ, ಪ್ರಮುಖ ಹಿತಶತ್ರುಗಳು ಜಾಸ್ತಿ. ನಿಮ್ಮ ಜೊತೆಗೆ ಇರ್ತಾಳೆ, ನಿಮ್ಮ ಹಿತವನ್ನೇ ಬಯಸ್ತಾ ಇದ್ದಾರೆ ಅಂತ ನೀವು ಅಂದ್ಕೊಂಡಿರ್ತೀರಿ, ಆದರೆ ನಿಮ್ಮ ವಿರುದ್ಧ ದೊಡ್ಡ ಕೋಟೆಯನ್ನು ಕಟ್ತಾ ಹೋಗ್ತಿರ್ತಾರೆ. ಹಿತಶತ್ರುಗಳ ಕಾಟ ಜಾಸ್ತಿ ಇರುತ್ತೆ. ಹಾಗೆ ಈ ನಕ್ಷತ್ರದವ್ರಿಗೆ ಸ್ವಲ್ಪ ಹಠಮಾರಿಗಳಾಗಿರ್ತಾರೆ. ಹಠಮಾರಿತನ ಆಗಲೇಬೇಕು, ಮಾಡಿಬಿಡಲೇಬೇಕು, ಪರಿಸ್ಥಿತಿನ ಎಷ್ಟೋ ಬಾರಿ ಅರ್ಥ ಮಾಡ್ಕೊಳ್ಳದೆ ನಡಿಲೇಬೇಕು ಅಂತ ಹಠಕ್ಕೆ ಬಿದ್ದು ಕೆಲಸ ಮಾಡುವಂಥರಾಗ್ತಾರೆ. ಅದು ಖಂಡಿತ ಮೈನಸ್ ಪಾಯಿಂಟ್ ಆಗುತ್ತೆ. ಅಧಿಕ ರಕ್ತದೊತ್ತಡ ಸಮಸ್ಯೆಗಳಿಂದ ಕೂಡ ಸ್ವಲ್ಪ ಸಫರ್ ಪಡ್ತಾರೆ. BP ಶುಗರ್ ಬೇಡ ಅಂದರೂ ಕೂಡ ಶತಭಿಷ ನಕ್ಷತ್ರ ನೋಡ್ಕೊಂಡು ಬರುತ್ತೆ. ಆರೋಗ್ಯದಲ್ಲಿ ಸದಾಕಾಲ ಏರ್ಪೇರು ಇರುತ್ತೆ. ಸ್ವಲ್ಪ ಆರೋಗ್ಯದ ಮೇಲೆ ಗಮನವಿಟ್ಟು ಕೆಲಸ ಮಾಡುವಂಥರಾಗಿ ಶತಭಿಷ ನಕ್ಷತ್ರದವರು ಎಷ್ಟೋ ಬಾರಿ ನಾನು ಆಗಲೇ ಹೇಳಿದೆ, ಹಿತಶತ್ರುಗಳ ಕಾಟ ಜಾಸ್ತಿಯಾಗಿ ನೆಮ್ಮದಿಯನ್ನು ಕಳ್ಕೊಳ್ಬೋದು. ಸ್ತ್ರೀರೋಗಿರ್ತೀರಿ, ಸ್ವಲ್ಪ ಹೆಣ್ಮಕ್ಳ ವಿಚಾರದಲ್ಲಿ ಸ್ವಲ್ಪ ನಿಮಗೆ ನೀವು ಕಡಿವಾಣ ಹಾಕೊಂಡ್ರೆ ಖಂಡಿತ ಕೀರ್ತಿ ಇನ್ನು ಯಥೇಚ್ಛವಾಗಿ ಬೆಳೆಯತಕ್ಕಂಥದ್ದು. ಇನ್ನು ಶತಭಿಷ ನಕ್ಷತ್ರದವರು ದುಂದು ವೆಚ್ಚವನ್ನು ಜಾಸ್ತಿ ಮಾಡ್ತಾರೆ. ಅನ್ನೆಸೆಸರಿ ಖರ್ಚುಗಳನ್ನು ಮಾಡ್ಕೊಳತಕ್ಕಂಥ, 2 ರೂಪಾಯಿ ಕಡೆ 5 ರೂಪಾಯಿ ಖರ್ಚು ಮಾಡತಕ್ಕಂಥದ್ದು, ಎಲ್ಲ ಉಳಿಸೋಕೆ ಹೋಗಿ ಇನ್ನೆಲ್ಲ ಬೆಟ್ಟದಷ್ಟು ಕಳ್ಕೊಂಡು ಹೋಗ್ತಕ್ಕಂಥದ್ದು, ಈ ಥರ ಪರಿಸ್ಥಿತಿಗಳು ಜಾಸ್ತಿ ಇರ್ತಾರೆ. ವ್ಯಸನಿಗಳಾಗಿರ್ತೀರಿ, ಕೆಟ್ಟವರ ಸಹವಾಸ, ದುಷ್ಟಜನ ಸಹವಾಸ ಸ್ವಲ್ಪ ಇರುತ್ತೆ. ಅದನ್ನು ಬಿಡುವಂತರಾಗಿ ಖಂಡಿತ ನೀವೇನು ಲಾಭ ಅಪೇಕ್ಷೆ ಮಾಡ್ತೀರೋ ಅದು ದ್ವಿಗುಣವಾಗಿ ಲಭಿಸತಕ್ಕಂಥದ್ದು. ಎಷ್ಟೋ ಬಾರಿ ಸೋಮಾರಿಗಳು, ಸ್ವಲ್ಪ ಲೇಸಿನೆಸ್, ಸ್ವಲ್ಪ ಕೆಲಸ ಮುಂದೂಡ್ತಿರ್ತೀರಿ. ಅಂದರೆ ಶಾರ್ಪ್ನೆಸ್ ಇರೋದಿಲ್ಲ. ಮೊದಲೇ ನೀವು ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಬೇಕು, ನಿಧಾನವಾಗಿ ಒಳ್ಳೆ ಡಿಸಿಷನ್ ತೆಗೆದುಕೊಳ್ಳೋಣ, ನಿಧಾನ ಅಂತೇಳಿ ನಿಮಗೆ ನೀವೇ ನಿಧಾನ ಆಗಿಬಿಟ್ಟಿರ್ತೀರಿ. ಸ್ವಲ್ಪ ಆ್ಯಕ್ಟಿವ್ನೆಸ್ ಇರೋಕ್ಕೆ ಸ್ವಲ್ಪ ಬೇಗ ಡಿಸಿಷನ್ ತೆಗೆದುಕೊಂಡು ಆರಾಮ್ಸೆ ಕೆಲಸವನ್ನು ಸ್ಮೂತಾಗಿ ತೆಗೆದುಕೊಂಡು ಹೋಗತಕ್ಕಂಥ ಒಂದು ಸ್ವಲ್ಪ ಲಾಭದಾಯಕ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಗಮನ ಹರಿಸಿ ಕೆಲಸ ಮಾಡತಕ್ಕಂಥ ಪ್ರೌಢತೆಯನ್ನು ಬೆಳೆಸ್ಕೊಳ್ಳಿ. ಯಾವಾಗಲೂ ಕೂಡ ಬೇರೆಯವರು ನಿಮಗೆ ಕಾಲೆಳೆಯಲು ತುಂಬ ಪ್ರಯತ್ನ ಪಡ್ತಿರ್ತಾರೆ. ನಿಮ್ಮ ವಿಚಾರದಲ್ಲಿ, ನಿಮ್ಮ ಕೆಲಸದಲ್ಲಿ ಜಾಗೃತವಾಗಿದ್ದರೆ ಖಂಡಿತ ಶುಭ, ಲಾಭ, ಅಭಿವೃದ್ಧಿಯನ್ನು ಜಾಸ್ತಿ ನೋಡ್ತಿರ್ಬೋದು ನೀವು. ಇನ್ನು ಶತಭಿಷ ನಕ್ಷತ್ರದವರು ಯಾವ ದೇವರ ಆರಾಧನೆ ಮಾಡಿದರೆ ಲಾಭದಾಯಕ ಜಾಸ್ತಿಯಪ್ಪ ಅಂತ ಹೇಳಿದ್ರೆ, ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿ. ಖಂಡಿತ ಶುಭ, ಲಾಭ, ಅದೃಷ್ಟ ನಿಮ್ಮದಾಗಿರುತ್ತೆ. ಯಾರೂ ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪೇಜನ್ನು ಯಾರು ಫಾಲೋ ಮಾಡ್ತೀರೋ ಆದಷ್ಟು ಬೇಗ ಫಾಲೋ ಮಾಡಿ. ಹಾಗೂ ನಮ್ಮೆಲ್ಲ ಚಾನಲ್ಗಳನ್ನು, ಪೇಜ್ಗಳನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಹಿತೈಷಿಗಳಿಗೆ ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಖಂಡಿತ ಪ್ರತಿನಿತ್ಯವೂ ಕೂಡ ನಿಮಗೆ ಉಪಯುಕ್ತವಾದಂಥ ಮಾಹಿತಿಗಳನ್ನು, ಜೀವನವನ್ನು ಸರಿದಾರಿಗೆ ತೆಗೆದುಕೊಂಡು ಹೋಗೋಕ್ಕೆ ನಮ್ಮ ಕಡೆಯಿಂದ ಧಾರ್ಮಿಕವಾಗಿ, ಜ್ಯೋತಿಷ್ಯವಾಗಿ, ಆಧ್ಯಾತ್ಮಿಕವಾಗಿ ಯಾವ ರೀತಿ ಸಹಾಯವನ್ನು ಮಾಡಬೇಕೋ ಖಂಡಿತ ಮಾಡುವಂಥರಾಗ್ತೀವಿ ಅಂತೇಳಿ ನಾನು ಆಶಿಸ್ತೇನೆ.